ಎಲ್ಲರಿಗೂ ನಮಸ್ಕಾರ. ನಿಮ್ಮ ಚಾನೆಲ್ ಟೆಕ್ ಶೇರೇಟರ್ಗೆ ಸ್ವಾಗತ. ನಾನು ಕೌಶಿಕ್ ಶಿರಾಲಿ. Every single day, I'm gonna make something great. ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ತಂದಿದ್ದೀನಿ. ಅದು ಭಾರತದ ಬ್ರ್ಯಾಂಡ್ನ ಹೊಸ ಸ್ಮಾರ್ಟ್ಫೋನ್ ಬಗ್ಗೆ. ಅದುವೇ ಮೈಕ್ರೋಮ್ಯಾಕ್ಸ್ ಇನ್ 1B ಮತ್ತು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಫೋನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮೈಕ್ರೋಮ್ಯಾಕ್ಸ್ ಒಂದು ಕಾಲದಲ್ಲಿ ಭಾರತದ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಗಿತ್ತು. ಆದರೆ ಚೈನೀಸ್ ಕಂಪನಿಗಳು ಬಂದ ನಂತರ ಮೈಕ್ರೋಮ್ಯಾಕ್ಸ್ ಸಂಪೂರ್ಣ ಸತ್ತು ಹೋಗಿತ್ತು. ಈಗ ಮತ್ತೆ ಮೈಕ್ರೋಮ್ಯಾಕ್ಸ್ ಕಮ್ಬ್ಯಾಕ್ ಮಾಡಲಿದ್ದಾರೆ ಮತ್ತು ಈಗ ಲಾಂಚ್ ಮಾಡಿರೋ ಫೋನ್ ಪ್ರೈಸ್ಗೆ ಸೂಪರ್ ಫೀಚರ್ಸ್ ಕೊಡ್ತಾ ಇದೆ. ಸೊ ಇವತ್ತು ಇದರ ಬಗ್ಗೆ ನೋಡೋಣ. ಏನು ಫೀಚರ್ಸ್ ಕೊಡ್ತಾ ಇದೆ, ಬೇರೆ ಫೋನ್ಗೆ ಕಂಪೇರ್ ಮಾಡಿದರೆ ಹೇಗಿದೆ, ಪ್ರೈಸ್ ಎಷ್ಟು, ಎಲ್ಲವನ್ನೂ ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮೊದಲು ಶುರು ಮಾಡೋಣ ಮೈಕ್ರೋಮ್ಯಾಕ್ಸ್ ಇನ್ 1B ಇಂದ. ಇದೊಂದು ಬಜೆಟ್ ಫೋನ್. ಮೊದಲು ಇದರ ಫೀಚರ್ಸ್ ಹೇಳ್ತೀನಿ, ನಂತರ ಇದರ ಪ್ರೈಸ್ ಬೇರೆ ಫೋನ್ಗೆ ಕಂಪೇರ್ ಮಾಡಿದರೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ನ ಹೀಲಿಯೋ G35 ಪ್ರೊಸೆಸರ್ ಸಿಗುತ್ತೆ. 6.52 ಇಂಚ್ನ HD+ ಡಿಸ್ಪ್ಲೇ, 13 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ ಮತ್ತು 2 ಮೆಗಾಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಹಿಂದ್ಗಡೆ ಮತ್ತು ಮುಂದ್ಗಡೆ 8 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, 5000 mAh ಬ್ಯಾಟರಿ, 10 ವ್ಯಾಟ್ಸ್ನ ಫಾಸ್ಟ್ ಚಾರ್ಜರ್ ಜೊತೆಗೆ ವಿತ್ USB Type C ಮತ್ತು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗುತ್ತೆ. ಇದು 2 ವೇರಿಯಂಟಲ್ಲಿ ಬರುತ್ತೆ. 2GB ರ್ಯಾಮ್ 32GB ವೇರಿಯಂಟ್ ಮತ್ತು 4GB ರ್ಯಾಮ್ 64GB ಸ್ಟೋರೇಜ್ ವೇರಿಯಂಟ್. ಇದರಲ್ಲಿ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR4 ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು eMMC ಸ್ಟೋರೇಜ್. ಸೊ ಈ ಪ್ರೈಸ್ ಪಾಯಿಂಟಲ್ಲಿ ನಿಮಗೆಲ್ಲ ಫೋನಲ್ಲೂ ಇದೇ ಸಿಗುತ್ತೆ. ಈ 2GB ವೇರಿಯಂಟ್ನ ಫೋನ್ ಏನಿದೆಯಲ್ಲ, ಇದರಲ್ಲಿ ಆಂಡ್ರಾಯ್ಡ್ ಗೋ ಆಪ್ರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಆಂಡ್ರಾಯ್ಡ್ ಗೋ ಏನು ಅಂತ ನಿಮ್ಗೆ ಗೊತ್ತಿಲ್ಲಾಗಿದ್ರೆ ಇದೊಂದು ಲೈಟರ್ ವರ್ಷನ್ ಆಫ್ ಆಂಡ್ರಾಯ್ಡ್. 2GB ಅಥವಾ ಅದಕ್ಕಿಂತ ಕಡಿಮೆ ರ್ಯಾಮ್ ಇರೋ ಫೋನ್ಗಳಲ್ಲಿ ಗೂಗಲ್ ಇದನ್ನು ಮ್ಯಾಂಡೇಟ್ರಿ ಮಾಡಿದೆ. ಇನ್ನು 4GB 64GB ವೇರಿಯಂಟ್ನ ಫೋನ್ ಏನಿದೆ ಅದರಲ್ಲಿ ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆಂಡ್ರಾಯ್ಡ್ 10 ಜೊತೆಗೆ, ವಿಚ್ ಇಸ್ ವೆರಿ ಗುಡ್. ಇದರ ಜೊತೆಗೆ ಇದರಲ್ಲಿ ಯಾವುದೇ ಬ್ಲೋಟ್ವೇರ್ ಸಿಗೋದಿಲ್ಲ. ಅಷ್ಟೇ ಅಲ್ಲ, 2 ವರ್ಷದ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಮೈಕ್ರೋಮ್ಯಾಕ್ಸ್ ಪ್ರಾಮಿಸ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಈ ರೇಂಜಲ್ಲಿ ಜಾಸ್ತಿ ಫೋನಲ್ಲಿ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಇದರ ಪ್ರೈಸ್ಗೆ ಬಂದರೆ 2GB 32GB ವೇರಿಯಂಟ್ನ ಪ್ರೈಸ್ 6999 ರೂಪಾಯಿ ಮತ್ತು 4GB 64GB ವೇರಿಯಂಟ್ನ ಪ್ರೈಸ್ ಕೇವಲ 7999 ರೂಪಾಯಿ. 4GB 64GB ವೇರಿಯಂಟ್ನ ಪ್ರೈಸ್ ನೋಡಿದರೆ ರಿಯಲಿ ಸೂಪರ್ ಆಗಿದೆ. ಸೊ ಈಗ 7000 ಪ್ರೈಸ್ ಪಾಯಿಂಟ್ಲಿ ನೋಡಿದರೆ ನಿಮಗೆ ರಿಯಲ್ಮಿ C11 ಮತ್ತು ರೆಡ್ಮಿ 9A ಸಿಗುತ್ತೆ. ರಿಯಲ್ಮಿ C11 ಮತ್ತು ರೆಡ್ಮಿ 9Aಯಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗೋದಿಲ್ಲ. ಆದರೆ ಮೈಕ್ರೋಮ್ಯಾಕ್ಸ್ ಇನ್ 1Bಯಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ರೆಡ್ಮಿ 9Aಯಲ್ಲಿ ನೋಡಿದರೆ ಸಿಂಗಲ್ 13 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಕ್ಕರೆ ರಿಯಲ್ಮಿ C11ನಲ್ಲಿ 13+2 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಆದರೆ ಎರಡರಲ್ಲೂ ಮುಂದೆ 5 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಗುತ್ತೆ. ಆದರೆ ಮೈಕ್ರೋಮ್ಯಾಕ್ಸ್ ಇನ್ 1Bಯಲ್ಲಿ ಹಿಂದೆ 13+2 ಮೆಗಾಪಿಕ್ಸೆಲ್ ಮತ್ತು ಮುಂದೆ 8 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಗುತ್ತೆ. ಮತ್ತು ರೆಡ್ಮಿ 9Aಯಲ್ಲಿ ಹೀಲಿಯೋ G25 ಪ್ರೊಸೆಸರ್ ಸಿಗುತ್ತೆ. ಆದರೆ ರಿಯಲ್ಮಿ C11 ಮತ್ತು ಮೈಕ್ರೋಮ್ಯಾಕ್ಸ್ ಇನ್ 1Bಯಲ್ಲಿ ಹೀಲಿಯೋ G35 ಪ್ರೊಸೆಸರ್ ಸಿಗುತ್ತೆ. ಮತ್ತು ರಿಯಲ್ಮಿ C11 ಮತ್ತು ರೆಡ್ಮಿ 9Aಯಲ್ಲಿ ಮೈಕ್ರೋ USB ಸಿಕ್ಕರೆ ಮೈಕ್ರೋಮ್ಯಾಕ್ಸಲ್ಲಿ USB Type C ಪೋರ್ಟ್ ಸಿಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಮೈಕ್ರೋಮ್ಯಾಕ್ಸಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಸೊ ಇವೆಲ್ಲ ನೋಡಿದರೆ ಮೈಕ್ರೋಮ್ಯಾಕ್ಸ್ ಇನ್ 1B 6999ಕ್ಕೆ ವೆರಿ ಗುಡ್ ಫೋನ್ ಅಂತ ಹೇಳ್ಬೋದು. ಈಗ 8000 ಪ್ರೈಸ್ ಪಾಯಿಂಟ್ ನೋಡಿದರೆ ಪೋಕೋ C3 ಮೇನ್ ಕಾಂಪಿಟೇಟರ್ ಹಾಗೂ ಸೇಲಲ್ಲಿ ರಿಯಲ್ಮಿ C12 ಕೂಡ 8000ಕ್ಕೆ ಸಿಗ್ತಾ ಇದೆ. ಪೋಕೋ C3ಯಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗೋದಿಲ್ಲ. ರಿಯಲ್ಮಿ C12 ಮತ್ತು ಪೋಕೋ C3 ಎರಡರಲ್ಲೂ ಮೈಕ್ರೋ USB ಪೋರ್ಟ್ ಇದೆ ಹಾಗೂ ಇವೆರಡರಲ್ಲೂ 3GB ರ್ಯಾಮ್ ಮತ್ತು 32GB ಸ್ಟೋರೇಜ್ ಸಿಗುತ್ತೆ. ಸೊ ಓವರಾಲ್ ನೋಡಿದರೆ ಮೈಕ್ರೋಮ್ಯಾಕ್ಸ್ ಇನ್ 1B ಇವೆರಡು ಫೋನ್ಗಿಂತ ಉತ್ತಮ ಫೀಚರ್ಸ್ ಕೊಡುತ್ತೆ. ಸೊ 8000 ಪ್ರೈಸ್ ಪಾಯಿಂಟಲ್ಲೂ ಕೂಡ ಮೈಕ್ರೋಮ್ಯಾಕ್ಸ್ ಇನ್ 1B ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಈಗ ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1ನ ಸ್ಪೆಸಿಫಿಕೇಷನ್ ಮತ್ತು ಪ್ರೈಸ್ ತಿಳಿದುಕೊಳ್ಳೋಣ. ಇದರಲ್ಲಿ ಮೀಡಿಯಾಟೆಕ್ನ G85 ಪ್ರೊಸೆಸರ್, 6.67 ಇಂಚ್ನ ಫುಲ್ HD+ ಸೆಂಟರ್ ಪಂಚ್ ಹೋಲ್ ಡಿಸ್ಪ್ಲೇ, 48 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ, 5 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್, 2+2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ ಸಿಗುತ್ತೆ ಹಿಂದ್ಗಡೆ ಮತ್ತು ಮುಂದ್ಗಡೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. 5000 mAh ಬ್ಯಾಟರಿ, USB Type C ಜೊತೆಗೆ ಮತ್ತು 18 ವ್ಯಾಟ್ಸ್ನ ಫಾಸ್ಟ್ ಚಾರ್ಜರ್ ಇನ್ ದ ಬಾಕ್ಸ್ ಸಿಗುತ್ತೆ. ಇದು ಕೂಡ 2 ವೇರಿಯಂಟಲ್ಲಿ ಬರುತ್ತೆ. 4GB 64GB ಮತ್ತು 4GB 128GB.
ರ್ಯಾಮ್ ಬಂದುಬಿಟ್ಟು LPDDR4 ಸ್ಟ್ಯಾಂಡರ್ಡ್ ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು eMCP ಸಿಗುತ್ತೆ. ಇದರಲ್ಲೂ ಕೂಡ ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗುತ್ತೆ, ಯಾವುದೇ ಬ್ಲೋಟ್ವೇರ್ ಇಲ್ಲದೆ. ಮತ್ತು ಮೈಕ್ರೋಮ್ಯಾಕ್ಸ್ 2 ವರ್ಷದ ಅಪ್ಡೇಟ್ ಕೂಡ ಪ್ರಾಮಿಸ್ ಮಾಡಿದೆ, ವಿಚ್ ಇಸ್ ರಿಯಲಿ ಗುಡ್. ಈಗ ಇದರ ಪ್ರೈಸಿಂಗ್ ನೋಡಿದರೆ 4GB 64GB ವೇರಿಯಂಟ್ನ ಪ್ರೈಸ್ 10,999 ರೂಪಾಯಿ ಮತ್ತು 4GB 128GB ವೇರಿಯಂಟ್ನ ಪ್ರೈಸ್ 12,999 ರೂಪಾಯಿ. ಈಗ ಇದರ ಕಾಂಪಿಟೇಟರ್ ನೋಡಿದರೆ ರೆಡ್ಮಿ ನೋಟ್ 9 ಇದರ ಮೇನ್ ಕಾಂಪಿಟೇಟರ್. ಸೊ ರೆಡ್ಮಿ ನೋಟ್ 9 ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕೆಂದರೆ ರೆಡ್ಮಿ ನೋಟ್ 9ನಲ್ಲಿ ಹಿಂದೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಇದ್ದರೆ ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1ನಲ್ಲಿ 5 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಕ್ಯಾಮ್ರಾ ಇದೆ. ಆದರೆ ಮೈಕ್ರೋಮ್ಯಾಕ್ಸಲ್ಲಿ ಮುಂದೆ 16 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಕ್ಕರೆ ನಿಮಗೆ ರೆಡ್ಮಿ ನೋಟ್ 9ನಲ್ಲಿ 13 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಗುತ್ತೆ. ರೆಡ್ಮಿ ನೋಟ್ 9ನಲ್ಲಿ 5020 mAh ಬ್ಯಾಟ್ರಿ ಸಿಗುತ್ತೆ ಮತ್ತು 22.5 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಜೊತೆಗೆ. ಆದರೆ ಮೈಕ್ರೋಮ್ಯಾಕ್ಸಲ್ಲಿ 5000 mAh ಬ್ಯಾಟ್ರಿ ಮತ್ತು 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಿಗುತ್ತೆ ಮತ್ತು ಬೇರೆ ಸ್ಪೆಸಿಫಿಕೇಷನ್ ಹೆಚ್ಚು ಕಮ್ಮಿ ಸೇಮ್ ಇದೆ. ಮತ್ತು ಪ್ರೈಸ್ ನೋಡಿದರೆ ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1ನ 4GB 64GB ವೇರಿಯಂಟ್ನ ಪ್ರೈಸ್ 10,999 ರೂಪಾಯಿ. ಅದೇ ರೆಡ್ಮಿ ನೋಟ್ 9ನ 4GB 64GB ವೇರಿಯಂಟ್ನ ಪ್ರೈಸ್ 11,999 ರೂಪಾಯಿ. ಈಗ ಸೇಲ್ ನಡೀತಾ ಇದೆ. ಸೊ ರೆಡ್ಮಿ ನೋಟ್ 9 10,999 ಅಥವಾ 11,499ಕ್ಕೆ ಸಿಗುತ್ತಿದೆ. ಆದರೆ ಸೇಲ್ ಮುಗಿದ ಮೇಲೆ ಇದರ ಪ್ರೈಸ್ 11,999 ಆಗುತ್ತೆ. ಸೊ ಫಾರ್ ಫೇರ್ ಕಂಪ್ಯಾರಿಸನ್ 11,999 ಅಂತ ತೆಗೆದುಕೊಳ್ತೇನೆ. ಸೊ ನೀವು ಇಲ್ಲಿ ಸ್ಪೆಸಿಫಿಕೇಷನ್ ನೋಡಿದರೆ ಆಲ್ಮೋಸ್ಟ್ ಸೇಮ್ ಇದೆ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮೈಕ್ರೋಮ್ಯಾಕ್ಸಲ್ಲಿ ಸಿಗುವಂತಹ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್. ನಮಗೆ ಗೊತ್ತೇ ಇದೆ ರೆಡ್ಮಿ ನೋಟ್ 9ನಲ್ಲಿ MIUI ಬರುತ್ತೆ ಮತ್ತು ಅದರಲ್ಲಿ ಥರ್ಡ್ ಕ್ಲಾಸ್ ಆ್ಯಡ್ಸ್ ಕೂಡ ಬರುತ್ತೆ, ವಿಚ್ ಇಸ್ ಆ್ಯಬ್ಸಲ್ಯೂಟ್ಲಿ ರಬ್ಬಿಶ್. ಅಸಹ್ಯ ಆ್ಯಡ್ಸ್ಗಳು ಬರುತ್ತೆ ಒಮ್ಮೊಮ್ಮೆ. ಬಟ್ ಮೈಕ್ರೋಮ್ಯಾಕ್ಸ್ನ ಈ ಫೋನ್ಗಳಲ್ಲಿ ಯಾವುದೇ ಈ ಥರ ಆ್ಯಡ್ಸ್ ಬರೋದಿಲ್ಲ. ಇದೊಂದು ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಷ್ಟೇ ಅಲ್ಲದೆ ಇದು 1,000 ಚೀಪ್ ಕೂಡ ಇದೆ. ಸೊ ಎಲ್ಲದನ್ನು ನೋಡಿದರೆ ದೀಪಾವಳಿಗೆ ಮೈಕ್ರೋಮ್ಯಾಕ್ಸ್ ಎಲ್ಲರಿಗೂ ಸಿಹಿಯನ್ನು ನೀಡಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮೈಕ್ರೋಮ್ಯಾಕ್ಸ್ ಅವರ ಪ್ರಕಾರ ಇದು ಕಂಪ್ಲೀಟ್ಲಿ ಡಿಸೈನ್ಡ್ ಆ್ಯಂಡ್ ಮೇಡ್ ಇನ್ ಇಂಡಿಯಾ. ಮೈಕ್ರೋಮ್ಯಾಕ್ಸ್ ಅವರು ತೈವಾನೀಸ್ ಕಂಪನಿ ಮೀಡಿಯಾಟೆಕ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದ್ದಾರೆ ಹೊಸ ಫೋನ್ಗಳನ್ನು ಡೆವಲಪ್ ಮಾಡೋಕ್ಕೆ, ವಿಚ್ ಇಸ್ ರಿಯಲಿ ಗುಡ್. ಮೈಕ್ರೋಮ್ಯಾಕ್ಸ್ ಇನ್ 1B ನವೆಂಬರ್ 26ನೇ ತಾರೀಕು 12 ಗಂಟೆ ಮಧ್ಯಾಹ್ನ ಫ್ಲಿಪ್ಕಾರ್ಟ್ಲಿ ಸಿಗಲಿದೆ ಮತ್ತು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 24ನೇ ನವೆಂಬರ್ 12 ಗಂಟೆ ಮಧ್ಯಾಹ್ನ ಫ್ಲಿಪ್ಕಾರ್ಟ್ಲಿ ಸಿಗಲಿದೆ. ಮೈಕ್ರೋಮ್ಯಾಕ್ಸಿಂದ ಸೆಕೆಂಡ್ ಇನ್ನಿಂಗ್ ಶುರುವಾಗಿದೆ. ಸೊ ಹೀಗೆ ಮತ್ತಷ್ಟು ಒಳ್ಳೆ ಫೋನ್ ಲಾಂಚ್ ಮಾಡಿ ಚೈನೀಸ್ ಕಂಪನಿಗಳಿಗೆ ಸರಿಯಾದ ಕಾಂಪಿಟೇಷನ್ ಕೊಡಲಿ ಅಂತ ಆಶಿಸೋಣ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ.